ಕುಮಟಾದ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವೃತಾಚರಣೆಯ 23ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಮಾಗೋಡು ಮತ್ತು ಕುದ್ರಿಗಿ ಕೂಟದಿಂದ ಗುರು ಸೇವಾ ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸುಲಿಬೇಲೆಯವರು ಶ್ರೀ ಗುರುಗಳಿಗೆ ಫಲಪುಷ್ಪ ಸಮರ್ಪಿಸಿದರು. ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಸೂಲಿಬೇಲೆಯವರಿಗೆ ಶಾಲು ಹೊದಿಸಿ ಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಚಕ್ರವರ್ತಿ ಸುಲಿಬೇಲೆಯವರು ಮಾತನಾಡಿ, ಚಾತುರ್ಮಾಸ್ಯ ಯಾಕೆ ಮಾಡಲಾಗುತ್ತಿತ್ತು ಎಂದರೆ, ನಿರಂತರ ಪ್ರವಾಸದಲ್ಲಿರುವ ಸಾಧುಗಳು ಮಳೆಗಾಲದ 4 ತಿಂಗಳುಗಳ ಕಾಲ ಒಂದೇ ಊರಿನಲ್ಲಿ ಇರುವ ಸನ್ನಿವೇಶ ಬರುವುದರಿಂದ ಚಾತುರ್ಮಾಸ್ಯ ವೃತಾಚರಣೆ ಆರಂಭವಾಯಿತು. ಮೊದಲು ಸಾಧುಗಳು ಬರೀ ಕಾಲ್ನಡಿಗೆಯಲ್ಲಿ ಸಂಚಾರ ನಡೆಸುವುದರಿಂದ ಒಂದು ನಿರ್ದಿಷ್ಟ ದೂರದ ಮಿತಿ ಇರುತ್ತಿತ್ತು. ಆದರೆ ಇದೀಗ ಬದಲಾದ ಕಾಲಮಾನದಲ್ಲಿ ವಾಹನಗಳ ಮೂಲಕ ಸಂಚಾರ ಆರಂಭವಾಗಿದೆ. ಆದರೆ ಈ ಚಾತುರ್ಮಾಸ್ಯ ವೃತಾಚರಣೆಯ ಸಂದರ್ಭದಲ್ಲಿ ಒಂದೇ ಊರಿನಲ್ಲಿ ತಿಂಗಳುಗಳ ಕಾಲ ಇರುವುದರಿಂದ ಅಲ್ಲಿನ ಭಕ್ತರಿಗೆ ಪರಮಾನಂದವಾಗುತ್ತದೆ. ಧರ್ಮ ಮಾರ್ಗದಲ್ಲಿಯೇ ಸುಖವಿದೆ ಎಂದು ಋಷಿಮುನಿಗಳು ಹೇಳಿದ್ದಾರೆ. ಸುಖ ಪ್ರಾಪ್ತಿಗಾಗಿ ನಾವು ಧರ್ಮಾಚರಣೆ ಮಾಡಬೇಕು. ಮಾಯ ಮೋಹವನ್ನು ತೊರೆದು ಜೀವನದಲ್ಲಿ ಬದುಕಬೇಕು. ಬದುಕೆಂಬ ಪ್ರಯಾಣದಲ್ಲಿ ಎದುರಾಗುವ ಹಲವು ಬಂಧಗಳನ್ನು ಬಿಡಿಸಿಕೊಂಡು ಸಾಗಬೇಕು. ತ್ಯಾಗದ ಮೂಲಕ ಬದುಕು ಸಾಗಿಸಿದಾಗ ನಾವು ಮಾಡಿದ ತ್ಯಾಗವು ಮುಂದಿನ ಜೀವನಕ್ಕೆ ಸಹಕಾರಿ ಎಂದರು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಟ್ಯಾಂ ವಂದೇ ಭಾರತ ಮಾತರಂ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲಿ ನೆರೆದಿರುವ ಸದ್ಭಕ್ತರಿಗೆ ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಬಹುಶಃ ಊರಿನವರಿಗೆ ಮಹಾಭಾಗ್ಯದ ಸಂದರ್ಭ ಅಂತ ಅನಿಸುತ್ತೆ. ಚಾತುರ್ಮಾಸ್ಯ ಯಾಕೆ ಮಾಡಲಾಗ್ತಿತ್ತು ಅಂತಂದ್ರೆ, ನಿರಂತರ ಪ್ರವಾಸದಲ್ಲಿರುವಂಥ ಸಾಧುಗಳು ಮಳೆಗಾಲದ ಒಂದು 4 ತಿಂಗಳು ಒಂದೇ ಊರಿನಲ್ಲಿರುವಂಥ ಅವಕಾಶ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ. ಈಗ ಸಾಧುಗಳ ಪ್ರವಾಸಗಳು ಹೇಗಾಗಿವೆ ಅಂತಂದ್ರೆ, ಮೊದಲಾದರೆ ನಡ್ಕೊಂಡು ಹೋಗಿರ್ತಿದ್ರು, ಲಿಮಿಟೆಡ್ ಡಿಸ್ಟೆನ್ಸ್ ಇರ್ತಿತ್ತು. ಈಗ ಹೇಗಾಗತ್ತೆ ಅಂತಂದ್ರೆ, ಡಿಸ್ಟೆನ್ಸಿಗೆ ಮಿತಿಯೇ ಇಲ್ಲ. ಇವತ್ತು ಇಲ್ಲಿದ್ದವ್ರು ನಾಳೆ ಡೆಲ್ಲಿಯಲ್ಲಿ ಇರ್ತಾರೆ, ನಾಳೆ ಮುಂಬೈಗೆ ಹೋಗ್ಬೇಕಾಗತ್ತೆ, ಆಚೆ ನಾಡಿ ಮತ್ತೆಲ್ಲ ಹೋಗ್ಬೇಕಾಗತ್ತೆ. ಸುತ್ತಾಟ ಅಷ್ಟಾಗುವಾಗ ಎಲ್ಲಾದ್ರೂ ಒಂದ್ ಕಡೆ 3-4 ತಿಂಗಳು ಇರ್ತಾರೆ ಅಂತಂದ್ರೆ ಭಕ್ತರಿಗೆ ಮಹಾಭಾಗ್ಯವೇ ಸರಿ ಅಂತ ನಾನು ಆ ಕಾರಣಕ್ಕೆ ಹೇಳ್ತೀನಿ. ಒಬ್ಬ ಸಾಧುವಿಗೆ, ಒಬ್ಬ ಮಠಾಧೀಶರಿಗೆ ಎಷ್ಟೆಲ್ಲ ಜಾಗಗಳಿದ್ದಾಗ್ಲೂ ಚಾತುರ್ಮಾಸ್ಯ ಕೂತ್ಕೊಳ್ಳಿಕ್ಕೆ ನಮ್ಮ ಊರನ್ನ ಆರಿಸ್ಕೊಳ್ತಾರೆ ಅಂತಂದ್ರೆ ಅದು ಕೂಡ ಮಹಾಭಾಗ್ಯವೇ. ಯಾಕೆ ಅಂತಂದ್ರೆ, ಪ್ರತಿನಿತ್ಯ ಸಾಧುವಿನ ದರ್ಶನ, ಗುರುಗಳ ದರ್ಶನ ಮತ್ತು ಗುರುಗಳ ಪ್ರವಚನದ ಶ್ರವಣದ ಭಾಗ್ಯ ಇದೆಯಲ್ಲ, ಅದು ನಿಜಕ್ಕೂ ಮಹಾಭಾಗ್ಯ ಅಂತ ನಾನಂತೂ ಯಾವಾಗಲೂ ಅಂದ್ಕೊಳ್ತೀನಿ. ಇಂಥ ಅವಕಾಶವನ್ನ ಯಾವತ್ತೂ ಬಿಡೋದಿಲ್ಲ ಅಂತ. ನಮ್ಮ ದಾರಿ ಗುರಿಯನ್ನ ಬಿಟ್ಟು ಪಕ್ಕಕ್ಕೆ ಚಲಿಸ್ಬಿಡತ್ತೆ. ಪಕ್ಕಕ್ಕೆ ಚಲಿಸೋದು ಹೇಗೆ? ನಾನು ಬಹಳ ಬಾರಿ ಇದನ್ನ ನೆನಪಿಸ್ಕೊಳ್ತೀನಿ. ನನ್ಗೆ ಬಹಳ ಇಷ್ಟ ಆಗುವಂತ ಕತೆ. ಅನೇಕರು ಹೇಳ್ತಾರೆ, ಈ ಕತೆ ಬಹಳ ಚೆನ್ನಾಗಿದೆ, ನೀವು ಎಲ್ರಿಗೂ ಹೇಳ್ತೀರಾ. ಎಲ್ರಿಗೂ ನನಗೆ ನಾನೇ ಹೇಳ್ಕೊಳ್ಳೋದು. ಹೀಗಾಗಿ ಮತ್ತೊಮ್ಮೆ ಹೇಳ್ಕೊಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಅದನ್ನ ಅಂತ. ಬಹಳ ಸುಂದರವಾಗಿರುವಂತ ಕಥೆ. ಒಬ್ಬ ತಾಯಿ ತನ್ನ ಮಗುವನ್ನ ಜಾತ್ರೆಗೆ ಕರ್ಕೊಂಡು ಬರ್ತಾಳಂತೆ. ಜಾತ್ರೆಗೆ ಕರ್ಕೊಂಡು ಬರ್ತಾಳೆ. ತಾಯಿಗೆ ಇರುವಂತ ಗುರಿ ಒಂದೇ, ಏನು? ಆ ಜಾತ್ರೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವರ ದರ್ಶನ ಮೊದಲು ತಗೋಬೇಕು, ಉಳಿದದೆಲ್ಲ ಆಮೇಲೆ. ಆದ್ರೆ ಮಗುವಿಗೆ ಏನ್ ಗೊತ್ತು? ಅದು ಮಗು ಏನ್ ಮಾಡುತ್ತೆ, ಹೊರಗಡೆ ಬರುತ್ತೆ, ಕಲರ್ಫುಲ್ ಆಗಿರುವಂತ ಪೆಂಡಾಲು, ಕಲರ್ಫುಲ್ ಆಗಿರುವಂತ ಜಾತ್ರೆಯ ಸಿಹಿ ತಿಂಡಿಗಳು, ಅಲ್ಲೊಂದು ಬಲೂನ್ ಮಾರಾಟದ ಅಂಗಡಿ, ವೆರೈಟಿ ಆಗಿರುವಂತ ಆಟದ ಸಾಮಾನುಗಳು. ಅಮ್ಮ ಇದು ಯಾವುದನ್ನು ನೋಡ್ತಿಲ್ಲ, ಕೈ ಹಿಡ್ಕೊಂಡು ದರ 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 ಹೇಳ್ಕೊಂಡು ಹೋಗ್ತಿದ್ದಾರೆ. ಜನ ತುಂಬಾ ಇದ್ರಂತೆ. ಮಗು ಸ್ವಲ್ಪ ನೋಡ್ತು, ಅಮ್ಮ ನಿಲ್ಲೋ ಕಾಣೋದಿಲ್ಲ ಅಂತ ಕೈ ಸ್ವಲ್ಪ ಕೊಸರಾಡ್ಕೊಂಡು ಬಿಡಿಸ್ಕೊಳ್ತು. ತಾಯಿ ಗೊತ್ತಾಗ್ಲಿಲ್ಲ. ಅವಳು ಮೊದಲು ಗುರಿ ಇತ್ತು, ದೇವರ ದರ್ಶನ ಮಾಡಬೇಕು ಅಂತ. ದರ್ಶನಕ್ಕೆ ಅಂತ ಹೋದ್ಲು. ಅವಳು ದರ್ಶನ ಮಾಡಿದ್ಲು. ದರ್ಶನ ಮಾಡಿ ಸಂತೃಪ್ತಿಯಾಗಿ ಕೈ ನೋಡಿದ್ರೆ ಗೊತ್ತಾಯ್ತು ಮಗು ಇಲ್ಲ ಅಂತ. ಅವಳು ಹತ್ಲು, ಕಣ್ಣೀರ್ ಗರ್ದ್ಲು, ನನ್ನ ಮಗು ಎಲ್ಲೋಯ್ತು ಅಂತ ಯಾರನ್ನೆಲ್ಲ ಕೇಳಿದ್ಲು, ಎಲ್ಲೂ ಸಿಗ್ಲಿಲ್ಲ. ಕೊನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೆಸಿದ್ಲು. ಕೆಂಪು ಚಡ್ಡಿ ಹಾಕಿದ್ದಾನೆ, ಬಿಳಿ ಶರ್ಟ್ ಹಾಕಿದ್ದಾನೆ, ನೋಡ್ಲಿಕ್ಕೆ ಮುದ್ದಾಗಿದ್ದಾನೆ, ಒಂದು ಕುಂಕುಮ ಇಟ್ಟಿದ್ದೀನಿ, ಅವನೇನಾದ್ರೂ ಅಳ್ತಾ ಇದ್ದಿದ್ ಕಂಡ್ರೆ ದಯಮಾಡಿ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಹೋದ್ರು. ಈ ಮಗು ಏನ್ ಮಾಡ್ತು, ಬಲೂನ್ ಅಂಗಡಿ ಮುಂದೆ ನಿಂತಿತ್ತು. ಬಲೂನ್ ಆಡ್ತಾ ಇದ್ದೆ, ನೋಡ್ತಾ ಇದ್ದೆ, ಆ ಕಡೆ ಆಟದ ಸಾಮಾನು ನೋಡಿತು. ಕೊನೆಗೊಂದು ಸ್ವೀಟ್ ಅಂಗಡಿಯಲ್ಲಿ ನಿಂತ್ಕೊಳ್ತು. ಸ್ವೀಟ್ ಲೆಕ್ಕ ಹಾಕುವಾಗ ಎಕ್ಸ್ಟ್ರಾ ಆಗಿದ್ದೆಲ್ಲ ಕೆಳಗೆ ಬಿದ್ದಿರುತ್ತಲ್ಲ, ಆ ಬಿದ್ದಿರೋ ತಿನ್ಕೊಳ್ತು. ನಮ್ಮ ಮನೆಯಲ್ಲೂ ಇಷ್ಟ ಆನಂದ ಯಾವಾಗಲೂ ಸಿಗ್ಲಿಲ್ಲ ನನಗೆ ಅಂತ ಅದು ನೆನಪಿಸ್ಕೊಂಡು ಆನಂದವಾಗಿ ಕಾಲ ಕಳೀತು. ಆದ್ರೆ ಜಾತ್ರೆ 3 ದಿನ.
4-5 ದಿನ ಎಲ್ಲರೂ ಅಂಗಡಿ ಕ್ಲೋಸ್ ಮಾಡಿ ಹೋದ್ರು. ಆಗ ಈ ಮಗುಗೆ ತಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಮರ್ತು ಹೋಗಿದೆ, ಎಲ್ಲಿಂದ ಬಂದಿದ್ದೀನಿ ಅಂತ ಮರ್ತು ಹೋಗಿದೆ, ಅಮ್ಮನ ನೆನಪು ಆರಿ ಹೋಗಿದೆ. ಅದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಜಾತ್ರೆ ಹೋದ್ಮೇಲೆ ಅಲ್ಲೇ ಯಾರ್ದೋ ಹಿಂದೆ ಹೋಯ್ತು, ಭಿಕ್ಷೆ ಬೇಡ್ತು, ಏನೇನೋ ಮಾಡ್ಕೊಂಡು ಅತ್ಯಂತ ಕೆಟ್ಟದ್ದಾಗಿರುವ ಬದುಕನ್ನ ಅದನ್ನೇ ಚಂದ ಮಾಡ್ಕೊಂಡು ಬದುಕಿ ತನ್ನ ಜೀವನ ಕಳೀತು. ಅದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಿದ್ರೆ ಕೆಂಪು ಚಡ್ಡಿ, ಬಿಳಿ ಅಂಗಿ, ಹಣೆ ಮೇಲೆ ಕುಂಕುಮ, ಇದೇ ಮಗು ಅಡ್ರೆಸ್ ನನ್ನ ಹತ್ರ ಇದೆ, ನಾನು ಬಿಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಬಿಡ್ತಿದ್ರು. ಆದ್ರೆ ಮಗು ತಲೆಗೆ ಹೋಗ್ಲೇ ಇಲ್ಲ. ಆ ಮಗುವಿಗೆ ನಮ್ಮ ಅಮ್ಮ ಯಾರು ಅಂತ ಮರ್ತೋಗಿದೆ. ಚಿಕ್ಕ ಮಗು ಅದು ಪಾಪ, ಅಮ್ಮ ಯಾರು ಅಂತ ಮರ್ತೋಗಿದೆ. ಫೈನಲಿ ಅನಾಥವಾಗಿ ಇದನ್ನೇ ಜೀವನ ಅನ್ಕೊಂಡು ಬದುಕ್ಬಿಡ್ತು. ಕತೆ ಬಹಳ ಇಂಟ್ರೆಸ್ಟಿಂಗ್ ಇದೆ, ಎಲ್ಲರೂ ಕೇಳಿದ್ದೀರಿ. ಆದ್ರೆ ಈ ಕಥೆಯಲ್ಲಿ ಮಗು ಯಾರು ಗೊತ್ತಾ? ನಾನು ಮತ್ತು ನೀವೇ. ಜಗನ್ಮಾತೆ ಜಗತ್ತಿಗೆ ಕೈ ಹಿಡಿದು ಕರ್ಕೊಂಡು ಬಂದು, ಅದು ಗೊತ್ತಿದೆ. ನನ್ನ ಉದ್ದೇಶ ಇರೋದೇನು ಅಂತಂದ್ರೆ ಪರಮಾತ್ಮ ಬಂದಿದೆ, ಸಾಕು ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ದುಡಿದು ಇಟ್ಟಿದ್ದೀನಿ, ಅದನ್ನ ಅನುಭವಿಸಬೇಕು ಅನ್ನಿಸ್ತಿಲ್ಲ. ಇರುವ ಕಾಲ ಸಾಕು ಅನ್ನಿಸ್ತಿದೆ. ಊಟಕ್ಕೆ ನಂಗೆ ಯಾವುದೋ ದೊಡ್ಡ ಹೋಟ್ಲಿಗೆ ಹೋಗ್ಬೇಕು ಅಂತ ಯಾವಾಗ್ಲೂ ಅನ್ಸೋದೇ ಇಲ್ಲ. ನಾನು ಹಾಕೊಂಡಿರೋ ಬಟ್ಟೆಗಿಂತ ಒಳ್ಳೆ ಬಟ್ಟೆ ಹಾಕಬೇಕು ಅಂತ ನನಗೆ ಅನ್ಸೋದಿಲ್ಲ. ಇನ್ನು ಯಾತಕ್ಕೋಸ್ಕರ ಮಾಡ್ಲಿ? ಹಂಗಂದಿದ್ದ ದಿನ ರಾತ್ರಿ ಮತ್ತೆ ಫೋನ್ ಮಾಡ್ದ, ಅಣ್ಣ ಏನೋ ವಿಚಿತ್ರ ನಡೀತಿದೆ ಅಂತ. ಏನು ಅಂತ ಕೇಳಿದೆ ನಾನು. ನಮ್ಮಪ್ಪ ಕಾಲ್ ಮಾಡಿದ್ರು ನನಗೆ. ಅವರಪ್ಪ ಹೇಳಿದ್ರಂತೆ, ನನಗೆ 70 ವರ್ಷ ಆಗಿದೆ, ಈಗ ನನಗೆ ಅನ್ನಿಸ್ತಾ ಇದೆ ಇನ್ನು ದುಡಿಯೋದು ಬೇಡ ಅಂತ. ನೀನ್ ಯಾಕೋ ಇಷ್ಟೊಂದು ಜೀವ ಬಿಟ್ಟು ದುಡಿತಾ ಇದೆ ಅಂತ ನಮ್ಮಪ್ಪ ಹೇಳಿದಾಗ ನಾನಂದೆ, ಟೈಮ್ ಬಂದಿದೆ ನನಗೆ, ನಾನು ನಿಲ್ಲಿಸ್ಬೇಕು ಅಂತಿದ್ದೀನಿ, ಇನ್ನು ನಾನು ಆಧ್ಯಾತ್ಮದ ಕಡೆ ಮುಖ ಮಾಡಬೇಕು ಅಂತಿದ್ದೀನಿ ಅಂತ ನನಗೆ ಅನ್ನಿಸ್ತು. ಪುಣ್ಯವಂತ ಮಾರ್ಯ, 35ರಲ್ಲಿ ನಿನಗೆ ಅನ್ನಿಸ್ತು, ಕೆಲವರಿಗೆ 85 ಆದ್ರೂ ಅನ್ಸೋದಿಲ್ಲ. ಏನು ಮಾಡಬೇಕು? ಈಗ ಆಧ್ಯಾತ್ಮದ ಕಡೆ ಮುಖ ಮಾಡಿ ನಮ್ಮ ಬದುಕನ್ನ ಚಂದಗೊಳಿಸಿಕೊಳ್ಳುವ ಅಗತ್ಯ ಇದೆ. ನೀವು ಎಷ್ಟು ದುಡಿದ್ರೂ ತೃಪ್ತಿ ಇಲ್ಲ ಮಿತ್ರರೇ. ನೀವೊಂದು ಹೊಸ ಚೈನನ್ನ ಹೆಂಡತಿ ಕೊಡಿಸಿ, ಚೈನು ಕೊಡಿಸಿದ 3 ತಿಂಗಳು ಏನ್ ಖುಷಿ ಗೊತ್ತಾ? ಹಾಕೊಂಡು ಎಲ್ಲರ ಮುಂದೆ ತೋರಿಸೋದು, ನಾನು ಚೈನ್ ಕೊಡಿಸಿದ್ದಾರೆ ನಮ್ಮ ಯಜಮಾನರು ಅಂತ. ಎಲ್ಲಿವರೆಗೂ ಗೊತ್ತಾ? ಇದಕ್ಕಿಂತ ಚಂದದ ಚೈನ್ ಪಕ್ಕದ ಮನೆಯವರು ಹಾಕುವವರೆಗೆ. ಅವ್ರು ಹಾಕಿದ ತಕ್ಷಣ ಈ ಚೈನ್ ಮೇಲೆ ಅಸಹ್ಯ ಶುರುವಾಗುತ್ತೆ. ಇದೇನೇನ್ ಚೈನ್ ಇದು, ಇದಕ್ಕಿಂತ ಅಂದ್ರೆ 3 ತಿಂಗಳು ಖುಷಿ ಕೊಟ್ಟ ಚೈನ್ ಇವತ್ತು ಖುಷಿ ಕೊಡೋದಿಲ್ಲ ಅಂತಂದ್ರೆ ಆನಂದ ಚೈನ್ ಒಳಗಿಲ್ಲ ಅಂತ ಆಯ್ತು. ನಮ್ಮ ಮನೆ ಕಟ್ಟಿಸುವಾಗ ಅಷ್ಟು ಖುಷಿ ಅಲ್ಲ. ಗೃಹ ಪ್ರವೇಶಕ್ಕೆ 1000 ಜನರನ್ನ ಕರೆದು ಹಬ್ಬ ಮಾಡಿದ್ವಲ್ಲ, ಆ ಹಬ್ಬ ಮುಗಿತು 3 ತಿಂಗಳೊಳಗೆ ಈ ಮನೆ ಬೇಸರ ಆಯ್ತು. ಯಾಕೆಂದ್ರೆ ಇದಕ್ಕಿಂತಲೂ ದೊಡ್ಡದಾಗಿರುವ ಸುಂದರವಾಗಿರುವ ಮತ್ತೊಂದು ಮನೆ ನೋಡಿದ ತಕ್ಷಣ ಈ ಮನೆ ಬೇಸರವಾಯ್ತು. ಏನು ಉಪಯೋಗ ಮತ್ತೆ? ಎಷ್ಟು ಬಾರಿ ನೋಡಿದರೂ ಬೇಸರವಾಗದೆ ಇರೋದು ಎರಡೇ, ಒಂದು ಭಗವಂತನ ಮುಖ, ಇನ್ನೊಂದು ಗುರುಗಳ ಸಾನ್ನಿಧ್ಯ ಮಾತ್ರ. ಇದು ಮಾತ್ರ ಎಷ್ಟು ಸಲ ಸಿಕ್ಕರೂ ಬೇಸರ ಅಂತ ಯಾವತ್ತೂ ಅನ್ಸೋದಿಲ್ಲ. ಅದಕ್ಕೆ ನಮ್ಮವ್ರು ಹೇಳಿದ್ದು, ಶಾಶ್ವತವಾದ ಆನಂದವನ್ನ ಯಾವುದು ಕೊಡುತ್ತೋ ಅದನ್ನೇ ನಿಂದು ಮಾಡ್ಕೊಂಡ್ ಬಿಡಲ್ಲ. ಸಣ್ಣ ಪುಟ್ಟದಕ್ಕೋಸ್ಕರ ಯಾಕೆ ಒದ್ದಾಡ್ತೀಯ ಅಂತ. ನಮ್ಗೆ ಈಗಲೂ ಕೂಡ ಆ ಶಾಶ್ವತ ಆನಂದದ ಬಯಕೆ ತೀರಿಸ್ಕೊಳ್ಳಿಕ್ ನಾವು ತಯಾರಾಗಲಿಲ್ಲ ಅಂತಂದ್ರೆ ಅದು ಬಹಳ ದುರಂತ. ನಂಗೆ ಬಹಳ ಬಾರಿ ಬೇಸರ ಅನ್ಸುತ್ತೆ. ಬಹಳ ಜನ ಒಂದು ಹಂತದ ವಯಸ್ಸನ್ನ ದಾಟಿದವರಿದ್ದೀರಿ, ಬಹಳ ಜನ ಹಿರಿಯರಿದ್ದೀರಿ. ಅವ್ರಿಗೆ ಕೇಳ್ಕೊಳ್ತಾನೆ ಅನ್ಕೊಳ್ಳೋದು, ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದನ್ನ ಆದರ್ಶವಾಗಿ ಕೊಡಬಲ್ಲ ನಮ್ಮ ನಡುವೆ ಕೆಲವರು ಹಿರಿಯರು ಇಲ್ಲದೆ ಹೋದ್ರೆ ಯಾವುದನ್ನ ಜತನದಿಂದ ಕಷ್ಟಪಟ್ಟು ಧರ್ಮ ಅಂತ ಕಾಪಾಡ್ಕೊಂಡು ಬಂದಿದ್ದೀವೋ ಅದು ನಮ್ಮ ಕಣ್ಣೆದುರಿಗೆ ಕಳೆದು ಹೋಗ್ಬಿಡುತ್ತಾ ಅನ್ನುವಂಥ ಹೆದರಿಕೆ ಕೆಲವೊಮ್ಮೆ ಕಾಡುತ್ತೆ. ನಮ್ಮಲ್ಲಿ ಕೆಲವರಾದರೂ ಅಂಥ ಆದರ್ಶವನ್ನು ಮುಂದಿಡುವಂಥವರು ಆದರೆ ಮಾತ್ರ ಸಾಧ್ಯ. ಸೊ ಆ ಪ್ರಯತ್ನವನ್ನು ನಾವೆಲ್ಲರೂ ಮಾಡುವಂತಾಗಲಿ ಅಂತಾನೆ ಗುರುಗಳು ಬಂದು 3-4 ತಿಂಗಳು ಇಲ್ಲೇ ಕೂತ್ಬಿಡ್ತಾರೆ. ಅದು ಹೆಂಗೆ ದಾರಿ ತಪ್ಪಿರೋ ನೋಡೇ ಬಿಡ್ತೀನಿ ಅಂತ. ಈ ಪರಿ ಸ್ಕೂಲ್ ಮೇಷ್ಟ್ರಂತೆ ಗುರುಗಳೇ ಮನೆಗೆ ಬಂದು ಕೂತ್ಕೊಳ್ಳುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಇದನ್ನೆಲ್ಲೂ ನಡೆಯೋದಿಲ್ಲ. ಇದು ಭಾರತದಲ್ಲಿ ಮಾತ್ರ ನಡೆಯುವಂತ ಅಪರೂಪದ ವೈಭವ. ಈ ವೈಭವದ ಭಾಗ್ಯಕ್ಕೆ ನೀವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ. ಗುರುಗಳ ಸಾನ್ನಿಧ್ಯ ನಿಮ್ಗೆ ಸಿಗ್ತಾ ಇದೆ. ಆ ಸಾನ್ನಿಧ್ಯವನ್ನು ನಿರಂತರವಾಗಿ ಅನುಭವಿಸೋಣ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ನನ್ನ ಮಾತುಗಳನ್ನ ಗುರುಗಳ ಚರಣಗಳಿಗೆ ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.